ವಿಧಾನಸೌಧದಲ್ಲಿ ಸಂಪುಟ ಅಧಿವೇಶನ ಇನ್ಫ್ಯಾಕ್ಟ್ ಬಜೆಟ್ ಅಧಿವೇಶನ ನಡೀತಾ ಇದೆ. ಬಜೆಟ್ ಅಧಿವೇಶನದಲ್ಲಿ ಸಾಕಷ್ಟು ಪರ ವಿರೋಧಗಳು ಸಹಜವಾಗಿ ಚರ್ಚೆ ಆಗುತ್ತೆ. ಆದರೆ ಇವತ್ತು ಅಧಿವೇಶನ ಆರಂಭವಾಗ್ತಾ ಇದ್ದಂತೆ, ಅದರಲ್ಲೂ ಕೂಡ ವಿಧಾನಸಭೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ದೊಡ್ಡ ವಾಗ್ಯುದ್ಧವೇ ಆರಂಭವಾಯಿತು. ಬಿಜೆಪಿ ನಾಯಕರು ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ ಸರಿಯಾಗಿಲ್ಲ, ಕೂಡಲೇ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಸ್ಪೀಕರ್ಗೆ ಮನವಿ ಸಲ್ಲಿಸೋದಕ್ಕೆ ಮುಂದಾದರು. ಈ ವಿಚಾರ ಸಹಜವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಸಿಟ್ಟನ್ನು ತರಿಸಿತು. ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ತೀವ್ರ ವಾಗ್ಯುದ್ಧವನ್ನು ಮಾಡಿದ್ರು. ಇದರ ಜೊತೆಗೆ ಕಡಲೆಕಾಯಿ ಸೇರಿದಂತೆ ಬೇರೆ ಬೇರೆ ವಿಚಾರಗಳು, ಕೊಬ್ಬರಿ ಬೆಲೆ ಸೇರಿದಂತೆ ಬೇರೆ ಬೇರೆ ವಿಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಹಾಗಾದರೆ ಸದನದ ಕಲಾಪ ಹೇಗಿತ್ತು, ಸದನದಲ್ಲಿ ಯಾವ ರೀತಿ ಸಮರ ಉಂಟಾಗಿತ್ತು ನೋಡ್ಕೊಂಬೋಣ ಬನ್ನಿ. ಬೆಳಿಗ್ಗೆ 9 ಗಂಟೆಗೆ ಬಂದು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ. ಆ ನೋಟಿಸ್ ಅನ್ವಯ ಕ್ವಶನ್ ಅವರ್ ಬದಿಗೊತ್ತಿ ತಗೊಳ್ಳೋದಕ್ಕೆಲ್ಲ ಅವಕಾಶ ಸ್ವಾಮಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ ಏನ್ ಉತ್ತರ ಬೇಡವಾ? ಗೊತ್ತಿದೆ, ಸಮಸ್ಯೆ ಮಾತಾಡ್ತಾರೆ, ಸುಮ್ಮನೆ ರಾಜಕೀಯನೇ ಮಾತಾಡೋದು. ನೀವ್ಯಾಕೆ ಮಾತಾಡಿದ್ರೆ ರಾಜಕೀಯ ಬೆಳಿಗ್ಗೆ 9 ಗಂಟೆಗೆ ಬಂದು ನಿಮಗೆ ನೋಟಿಸ್. ಸದನ ಸಂಘರ್ಷ. ವಿಧಾನಸಭೆಯಲ್ಲಿ ಇವತ್ತು ಕಾವೇರಿದ ಚರ್ಚೆ ನಡೆಯಿತು. ನಿನ್ನೆ ಕೇಸರಿ ಶಾಲು ಹಾಕೊಂಡು ಬಂದು ಸದನಕ್ಕೆ ಕಹಳೆ ಮೊಳಗಿಸಿದ್ದ ಬಿಜೆಪಿ ಸದಸ್ಯರು ಇಂದು ಕಾಂಗ್ರೆಸ್ ವಿರುದ್ಧ ಮುಗಿಬೀಳೋಕೆ ಯತ್ನಿಸಿತು. ಇಂದು ಕಲಾಪ ಆರಂಭವಾಗ್ತಿದ್ದಂತೆ ಕಾನೂನು ಸುವ್ಯವಸ್ಥೆ ಚರ್ಚೆಗೆ ಬಿಜೆಪಿ ಪಟ್ಟು ಹಿಡಿಯಿತು. ಪ್ರಶ್ನೋತ್ತರ ಕಲಾಪ ಮುಂದೂಡಿ ಚರ್ಚೆಗೆ ಅವಕಾಶ ಕೊಡಿ ಎಂದು ಸುನೀಲ್ ಕುಮಾರ್ ಆಗ್ರಹಿಸಿದ್ರು. ಮೊದಲು ಕೊಬ್ಬರಿ ಬೆಲೆ ಬಗ್ಗೆ ನಿಲುವಳಿ ನೋಟಿಸ್ ಕೊಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ನಿಲುವಳಿ ನೋಟಿಸ್ ಎರಡನೆಯದಾಗಿ ಕೊಡಲಾಗಿದೆ ಅಂತ ಸ್ಪೀಕರ್ ಖಾದರ್ ಹೇಳಿದ್ರು. ಆದರೆ ಇದಕ್ಕೆ ತೃಪ್ತರಾಗದ ಬಿಜೆಪಿ ನಾಯಕರು ಚರ್ಚೆಗೆ ಅವಕಾಶ ಕೊಡುವಂತೆ ಕೇಳಿದ್ರು. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ವಾಕ್ಸಮರ ನಡೆಯಿತು. ಬೆಳಿಗ್ಗೆ 9 ಗಂಟೆಗೆ ಬಂದು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ. ಆ ನೋಟಿಸ್ ಅನ್ವಯ ಕ್ವಶನ್ ಅವರ್ ಬದಿಗೊತ್ತಿ ಲ್ಯಾಂಡ್ ಆರ್ಡರ್ ಬಗ್ಗೆ ಗದ್ದಲ ಜೋರಾದಾಗ ಮಧ್ಯ ಪ್ರವೇಶಿಸಿದ ಸ್ಪೀಕರ್ ರೋಗ ಹೇಳೋದು ನೀವೇ, ಮದ್ದು ಹೇಳೋದು ನೀವೇ, ಆದ್ರೆ ನಾನ್ಯಾಕೆ ಅಂತ ಗರಂ ಆದ್ರು. ನೋಟಿಸ್ ತಡವಾಗಿ ಬಂದಿದೆ, ಮೊದಲು ಕೊಬ್ಬರಿ ವಿಚಾರವಾಗಿ ಚರ್ಚೆಗೆ ಕೊಡುತ್ತೇನೆ, ನೀವು ನಾಳೆ ಮತ್ತೊಮ್ಮೆ ನಿಲುವಳಿ ನೋಟಿಸ್ ಕೊಡಿ ಅಂತ ಹೇಳಿದ್ರು. ಇದು ರೋಗ ಹೇಳುವುದು ನೀವೇ, ಮದ್ದು ಕೊಡುದು ನೀವೇ, ಮತ್ತೆ ನಾನು ಯಾಕೆ ಇಲ್ಲಿ? ಎಲ್ಲ ನಿಮ್ದೆ, ನೀವು ಹೇಳಿದ್ದು ನೀವೇ ಮಾಡುದು, ಮತ್ತೆ ನೀವು ಶೂನ್ಯವೇಲಿ ಅಂತ ಕೇಳಿದ್ದೀರಿ. ನೀವು ನಾಳೆ ಬೆಳಿಗ್ಗೆ ಬರೆದು ಕೊಡಿ, ಶೂನ್ಯವೇಲಿ ನಾಳೆ ಬೆಳಿಗ್ಗೆ ನಿಮಗೆ ಕೊಡುವ. ಇಲ್ಲಿ ನಿಮ್ದು ಏನಾಗಿದೆ ಅಂತ ಹೇಳಿದರೆ ಎರಡನೇದಾಗಿ ಇವತ್ತು ಬಂದಿದೆ. ಇದಕ್ಕೆ ಫಸ್ಟ್ ಏನೇ ಕಾನೂನು ನಿಯಮ ಏನಿದೆ ಅಂತ ಹೇಳಿದರೆ ಫಸ್ಟ್ ಬಂದು ಸೆಕೆಂಡ್ ಬಂದರೆ ಅದು ಆಟೋಮೆಟಿಕ್ ಆಗಿ ಅದು ವ್ಯಾಲ್ಯೂ ಬರುವುದಿಲ್ಲ. ನಿಮ್ಗೆ ಅದಕ್ಕೆ ನಾಳೆ ಬೆಳಿಗ್ಗೆ ಹೊಸ ಅರ್ಜಿ ಕೊಟ್ಟು ಇಮಿಡಿಯೇಟ್ ನಿಮಗೆ ತೆಗೊಳ್ಳುವಂಥ ಅವಕಾಶ ಕೂಡ ಇದೆ. ಬಳಿಕ ಕೊಬ್ಬರಿ ಬೆಲೆ ಕುಸಿತದ ಕುರಿತು ಚರ್ಚೆ ನಡೆಯಿತು. ಪ್ರಾಥಮಿಕ ಪ್ರಸ್ತಾಪದ ವೇಳೆ ಜೆಡಿಎಸ್ ಕಾಂಗ್ರೆಸ್ ವಾಕ್ಸಮರ ನಡೆಯಿತು. ಕೊಬ್ಬರಿ ಖರೀದಿ ಮಾಡಲು ಡಿಕೆ ಶಿವಕುಮಾರ್ಗೆ ಅಧಿಕಾರವಿಲ್ಲ, ಅಧಿಕಾರ ಇರುವುದು ಪ್ರಧಾನಿ ಮೋದಿಗೆ ಮಾತ್ರ ಅಂತ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಗುಡುಗಿದ್ರು. ಶಿವಲಿಂಗೇಗೌಡ ಹೇಳಿಕೆಗೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ರೈತರ ಸಮಸ್ಯೆ ಬಗ್ಗೆ ಮಾತನಾಡುವಾಗ ರಾಜಕೀಯ ಬೇಡ ಅಂತ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸಿಟ್ಟಾದರು. ಕೊಬ್ಬರಿ ಖರೀದಿ ಮಾಡೋ ಅಧಿಕಾರ ಇದೆ ಸರ್ಕಾರಕ್ಕೆ. ಮುಂದುವರಿಸಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು, ಬೆಂಬಲ ಬೆಲೆಯನ್ನ ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆಲ್ಲ. ಡಿ ಕೆ ಶಿವಕುಮಾರ್ ಅವರು ಅವತ್ತು ಹೇಳಿದ್ದು 15,000 ರೂಪಾಯಿವರೆಗೆ ಸಮಸ್ಯೆ ಮಾತಾಡ್ತಾರೆ. ರಾಜಕೀಯನೇ ಮಾತಾಡೋದು. ನೀವ್ಯಾಕೆ ಮಾತಾಡಿದ್ರೆ ರಾಜಕೀಯ ರೂಪಾಯಿಗೆ ಡಿ
ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ. ರೈತರ ಸಮಸ್ಯೆ ಬಗೆಹರಿಸೋಣಪ್ಪ. ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ ವೇಳೆ ಅನುದಾನ ತಾರತಮ್ಯದ ವಿಚಾರ ಪ್ರಸ್ತಾಪಿಸಿದ ಶಾಸಕ ನರೇಂದ್ರ ಸ್ವಾಮಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ಜೊತೆಗೆ ನಾವು ಕೇಂದ್ರ ಸರ್ಕಾರಕ್ಕೆ 34 ರೂಪಾಯಿ ಕೊಡ್ತೇವೆ, ಅಕ್ಕಿ ಕೊಡಿ ಅಂದ್ರೆ ಕೊಡ್ಲಿಲ್ಲ. ಈಗ ಕೆಜಿಗೆ 29 ರೂಪಾಯಿನಂತೆ ಕೇಂದ್ರ ಸರ್ಕಾರ ಭಾರತ್ ರೈಸ್ ನೀಡ್ತಿದೆ ಅಂತ ಕಿಡಿಕಾರಿ. ಈ ವೇಳೆ ಬಿಜೆಪಿ ಶಾಸಕರು ಆಕ್ಷೇಪವೆತ್ತಿದ್ದಕ್ಕೆ ಸದನದಲ್ಲಿ ಗದ್ದಲ ಉಂಟಾಯಿತು. ನೀವು ಕೇಂದ್ರದ ಅಕ್ಕಿ ನಮ್ದು ಅಂತ ಸುಳ್ಳು ಹೇಳ್ತಿಲ್ವೇ ಅಂತ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲ ತಿರುಗೇಟು ನೀಡಿದ್ರು. ನಾವು 34 ರೂಪಾಯಿ ನಿಮ್ಗೆ ಕೊಡ್ತೀವಿ ಕೊಡ್ರಪ್ಪ ಅಂದ್ರೆ ಆ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಮಾಡಿರತಕ್ಕಂಥ ಯೋಜನೆ ಅದು. ನರೇಂದ್ರ ಸ್ವಾಮಿ ಅವರು ನೀವು ನಾವು ಅಂತಿದ್ದೀವಿ, ನಿಮಗೆ ದುಡ್ಡು ಕೊಡ್ತೀವಿ. ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ 10 ಕೆಜಿ ಹೇಳಿದ್ರೆ 5 ಕೆಜಿ. ಕೊಬ್ಬರಿ ಬೆಂಬಲದ ಬೆಲೆ ಬಗ್ಗೆ ನಿಲುವಳಿ ಮೇಲೆ ನಡೆದ ಚರ್ಚೆ ವೇಳೆ ಆಪರೇಷನ್ ಹಸ್ತದ ವಿಚಾರವೂ ಚರ್ಚೆಯಾಯಿತು. ಕೊಬ್ಬರಿ ಬೆಲೆ ಕುರಿತ ಚರ್ಚೆ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಎದ್ದು ನಿಂತಾಗ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಬೇರೆ ಸದಸ್ಯರು ಮಾತನಾಡ್ತಿದ್ರು. ಈ ವೇಳೆ ಏ ಗಣೇಶ್ ಇತ್ತ ನೋಡಪ್ಪ ಅಂತ ಕರೆದು ಏನೋ ನಮ್ ಬಸವರಾಜ್ ಮಗ ಕೇಳ್ತೀಯಾ ಅಂತಿದ್ದೆ ಅಂದ್ರು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಾ ಎಂದಿದ್ದೆ, ಬರಲಿಲ್ಲ ಅಂದ್ರು. ಈ ವೇಳೆ ಜ್ಯೋತಿ ಗಣೇಶ್ ನೀವು ಸಿಎಂ ಆದ್ಮೇಲೆ ಬರ್ತೇನೆ ಅಂತ ಹೇಳಿದ್ರು. ರೀ ಸ್ವಾಮಿ ತುಮಕೂರು ಗಣೇಶ್ ಏನ್ ಉತ್ತರ ಬೇಡವಾ? ನಾನೇನೋ ನಮ್ಮ ಬಸವರಾಜು ಮಗ ಬಹಳ ಇಂಟ್ರೆಸ್ಟ್ ಅನ್ಕೊಂಡಿದ್ದೆ. ನೀನೆ ನೀನ್ ಬರ್ತೀನಿ ಅಂದ ಬರ್ಲಿಲ್ಲ, ಈಗ ಅವನ್ ಕರ ಕಳಿಸ್ತಾ ಇದ್ದ. ನೀನು ನಾ ಚೀಫ್ ಮಿನಿಸ್ಟರ್ ಆದಾಗ ಬರ್ತಾನಂತೆ. ಇನ್ನು ವಿಧಾನಸಭೆಯಲ್ಲಿ ಕನ್ನಡ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಮಂಡನೆಯಾಗಿದೆ. ನಾಮಫಲಕದಲ್ಲಿ 60% ಕನ್ನಡ ಭಾಷೆಗೆ ಅವಕಾಶ ನೀಡುವ ವಿಧೇಯಕವನ್ನ ಮಂಡನೆ ಮಾಡಿತ್ತು. ವಿಧಾನ ಪರಿಷತ್ನಲ್ಲೂ ರಾಜ್ಯದಲ್ಲಿ ಹಸಿವಿನಿಂದ ಮೃತಪಟ್ಟ ವಿಚಾರ, ನೀರಿನ ಸಮಸ್ಯೆ, ಹಜ್ ಯಾತ್ರೆ, ಅಡಕೆ ತೋಟಗಳಿಗೆ ಎಲೆ ಚುಕ್ಕಿ ರೋಗ, ಈ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಟಿವಿ9.